ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ವಿಶೇಷ ಏನು ಅಂದರೆ ಗೌರಿ ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಏನು ಅಂದರೆ ನಾವೇನು ಗೌರಿ ಕೂರಿಸಲ್ಲ, ಗಣೇಶನೂ ಕೂರಿಸಲ್ಲ. ಆದರೆ ನಾನು ಗೌರಿ ಹಬ್ಬಕ್ಕೆ ಬಾಗ್ನ ಕೊಡೋಕೆ ಹೋಗಬೇಕು. 5 ವರ್ಷ ಕೊಡ್ತಾಯಿದ್ದೀನಿ, ಇದು 5ನೇ ವರ್ಷ, ಕೊನೆಯ ವರ್ಷ. ಸೊ ನಮ್ಮಮ್ಮ ಗೌರಿ ಗುಡಿಗೆ ಹೋಗಿ ಬಾಗ್ನ ಕೊಟ್ಬಿಟ್ಟು ಬರ್ತೀವಿ. ಸೊ ನಾಳೆ ಗಣೇಶ ಹಬ್ಬಕ್ಕೆ ನಾವು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಈ ಬ್ಲಾಗ್ ಫುಲ್ಲು ಗೌರಿ ಗಣೇಶ ಹಬ್ಬ ಹೇಗೆ ನಡೆಯುತ್ತೆ 2 ದಿನ ಅಂತ ಇದನ್ನೇ ಇರುತ್ತೆ. ಸೊ ಫುಲ್ ವಿಡಿಯೋನ ನೋಡ್ಕೊಂಬನ್ನಿ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ಎಲ್ಲ ಒಳ್ಳೇದು ಮಾಡಲಿ. ಗೌರಿ ಹಬ್ಬಕ್ಕೆ ನಮ್ಮಮ್ಮನ ಸೀರೆ ತೊಗೊಂಬಂದಿದ್ದೀವಿ. ಖುಷಿ ಆಗುತ್ತಲ್ಲ ಬಾಗ್ನ ಕೊಡೋಕ್ಕೆ ನಮ್ಮಮ್ಮನ ಸೀರೆ ಉಟ್ಕೊಳ್ಳೋದಕ್ಕೆ. ಇದು ನಮ್ಮಮ್ಮನ ಸೀರೆ, ಆರೆಂಜ್ ಕಲರ್, ರಸ್ಟಿ ಆರೆಂಜ್ ಒಂಥರ ಸಖತ್ತಾಗಿರುತ್ತೆ. ಸೊ ಇದಕ್ಕೆ ನಾನು ನನ್ನ ಪರ್ಪಲ್ ಬ್ಲೌಸ್ನ ಪೇರ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ರೆಡಿಯಾಗಿ ತೋರಿಸ್ತೀನಿ. ನೆಕ್ಸ್ಟು ಇದನ್ನು ಉಟ್ಕೊಂಡು ಬೇಗ ರೆಡಿಯಾಗಿ, ಆಲ್ಮೋಸ್ಟ್ ಲೇಟ್ ಆಗೋಗಿದೆ. ನಮ್ಮಮ್ಮ ಕಾಯ್ತಾ ಇದ್ದಾರೆ ಬಾಗ್ನ ಕೊಡೋದಕ್ಕೆ ಅಂತ. ನಮ್ಮಮ್ಮನ ಮನೆಗೆ ಹೋಗಬೇಕು. ನಿಮ್ಗೆ ಗೊತ್ತಿರೋಂಗೆ ನಮ್ಮಮ್ಮ ಮನೆ ಮತ್ತು ಅತ್ತೆ ಮನೆ ನಾವು ಒಂದೇ ಊರಲ್ಲಿರೋದು. ಸೊ ಟೇಕ್ಸ್ ಅರೌಂಡ್ 30 ಮಿನಿಟ್ಸ್ ಆಗುತ್ತೆ ಟ್ರಾಫಿಕ್ ಇದ್ದರೆ. ಸೊ ಹೋಗಿ ಬಾಗ್ನ ಕೊಟ್ಬಿಟ್ಟು ಬರೋಣ. ಹೀಗೆ ಸೀರೆ ಉಟ್ಟಿದ್ದೀನಿ, ನೋಡ್ಬೋದು. ಸೀರೆ ನಾನೇ ಉಟ್ಟೆ. ಈ ವರ್ಷದ ಮ್ಯಾನಿಫೆಸ್ಟೇಷನ್ಲಿ ಅದು ಒಂದು, ಸೀರೆ ನಾನೇ ಉಟ್ಕೊತೀನಿ ಅಂತ. ಪ್ರತಿ ಸತಿನೂ ಬೇರೆಯವ್ರನ್ನ ಕೇಳೋದು, ಉಡ್ಸ್ಕೊಳ್ಳೋದು, ಅತ್ತೇನು ಕೇಳಬೇಕು, ಅಮ್ಮನ ಕೇಳಬೇಕು, ಅವ್ರನ್ನ ವೆಯ್ಟ್ ಮಾಡಬೇಕು, ಅವ್ರೇನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅದಕ್ಕೆ ನಾನೇ ಪ್ರತಿ ಸತಿ ಟ್ರೈ ಮಾಡ್ತಾ ಬರುತ್ತೆ ಅಂತ. ತಪ್ಪಾಗ್ಬಿಟ್ರು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಉಡಿಯೋದು ಕಲ್ತ್ಕೊತೀನಿ ಅಂತ ನಾನೇ ಉಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೀಗಿದೆ ನನ್ನ ಲುಕ್ಕು. ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಮತ್ತು ಏನು ಅಂದರೆ ಎಷ್ಟು ಸ್ಯಾರೀಸ್ ಇದ್ರೂ ಮನೆಗೆ ಹೋಗಿ ನಮ್ಮಮ್ಮನ ಮನೆಗೆ ಹೋದರೆ ಅಮ್ಮನ ಸೀರೆಸ್ನೇ ಉಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಅದೇ ಥರ ಇಷ್ಟ ಆಗುತ್ತೆ. ನಾನು ಹೋದರೆ ಫುಲ್ಲು ಅವ್ರ ಕಬೋರ್ಡ್ ಫುಲ್ಲು ನೋಡ್ತಿರ್ತೀನಿ. ಈ ಹೊಸ ಯಾವ ಸೀರೆ ತೊಗೊಂಡ್ರು, ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ನನ್ನ ಬ್ಲೌಸ್ಗೆ ಯಾವ್ದು ಪೇರ್ ಮಾಡ್ಕೋಬೋದು ಅವ್ರ ಸೀರೆನ ಅಂತ ಕಮೆಂಟ್ ಮಾಡಿ ನನಗೆ. ನೀವು ಇದೇ ಥರ ಇಷ್ಟಪಡ್ತಿದ್ರೆ, ನೀವು ಹೋಗಿ ಈ ಥರ ನಿಮ್ಮ ಅಮ್ಮನ ಸೀರೆನ ಉಡೋದಕ್ಕೆ ಇಷ್ಟಪಡ್ತೀರಾ ಅಂತ ಎಲ್ಲ. ಸೊ ನೆಕ್ಸ್ಟು ಒಡವೆ ತೊಗೊಂಡು ಹಾಕ್ಕೊಂಡು ರೆಡಿ ಆಗೋದೇನೆ. ಸೊ ಗೈಸ್, ಈ ಜುಮ್ಕಿ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಒಂದೇ ಸತಿ ಹಾಕಿದ್ದು, ಒಂದು ಸತಿನೂ ಹಾಕಿರಲಿಲ್ಲ. ದುಬೈಯಿಂದ ತಂದಿದ್ದು. ನಾವು ದುಬೈಗೆ ಟ್ರಿಪ್ ಹೋದಾಗ ತಂದಿದ್ದು ದುಬೈಯಲ್ಲಿ. ಸೊ ಒಂದು ಸತಿನೂ ಹಾಕಿದ್ದೆ ಅಷ್ಟೇ, ಆವಾಗಲಿಂದ ಹಾಕೇ ಇಲ್ಲ. ನಿಮ್ಗೆ ಗೊತ್ತಿರೋಂಗೆ ದುಬೈಯಲ್ಲಿ ಆ್ಯಂಟಿಕ್ ಡಿಸೈನ್ಸ್ ಸಿಗೋದಿಲ್ಲ. ನಾನು ಹೋದಾಗ ಸಿಕ್ಕಿರಲಿಲ್ಲ. ಸೊ ನಾನು ಇದ್ದಿದ್ರಲ್ಲಿ ಇದೇ ಒಂದು ಸ್ವಲ್ಪ ಚೆನ್ನಾಗಿ ಅನಿಸಿದ್ದು. ಸೊ ಅದಕ್ಕೆ ತೊಗೊಂಡೆ. ಇಟ್ಸ್ ಅರೌಂಡ್ 11 ಗ್ರಾಮ್ಸ್ ಇರ್ಬೋದು. ಸೊ ಇಲ್ಲಿಗಿಂತ ಆವಾಗ ಎಷ್ಟೋ ಕಮ್ಮಿ ಆಗಿತ್ತು ರೇಟು, ಆವಾಗ ತೊಗೊಂಡಿದ್ದು. ಸೊ ಇತ್ತು ಹೀಗಿದೆ ನೋಡಿ. ದುಬೈ ಚಿನ್ನ ಒಂದು ಸ್ವಲ್ಪ ನಮ್ಮ ಚಿನ್ನಕ್ಕಿಂತ ಪ್ಯೂರ್ ಅಂತಾರೆ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ದುಬೈಗೆ ಹೋದಾಗ ಚಿನ್ನ ಪರ್ಚೇಸ್ ಮಾಡಿದ್ರಿ, ನಮ್ಮ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ನೀವೇನೇನು ಪರ್ಚೇಸ್ ಮಾಡಿದ್ರಿ, ನಿಮ್ಗೆ ಏನೇನೆಲ್ಲ ಐಟಮ್ ಸಿಕ್ತು. ನಾನು ಹೋದಾಗ ಇದು ಮತ್ತು ಒಂದು ಬ್ರೇಸ್ಲೆಟ್ಟು ಚಿಕ್ಕದು, ಮತ್ತು ಒಂದು ಜೆಂಟ್ಸ್ ಚೈನ್ ತೊಗೊಂಡೆ. ಅಷ್ಟೇ 3 ಐಟಮ್ಸ್ ತೊಗೊಂಡೆ. ಆ್ಯಕ್ಚುಲಿ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಜಾಸ್ತಿ ತೊಗೊಂಬರೋಂಗಿಲ್ಲ. ಸೊ ಎಷ್ಟು ಏನು ಅಂತ ನನಗೆ ಮರ್ತೋಗಿದೆ. ನಾವು ಹೋಗಿ ಆಲ್ಮೋಸ್ಟ್ 2.5 ಇಯರ್ಸ್ 3 ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ ಟ್ರಿಪ್ಪಿಗೆ ಹೋಗಿದಾಗ. ಅಂದರೆ ಅಲ್ಲೇನು ಅಂದರೆ GST ಏನೇನೋ ಹಾಕಿರ್ತಾರೆ ಬಿಲ್ಲು. ಅದನ್ನು ಬಿಲ್ನ ಮತ್ತೆ ಏರ್ಪೋರ್ಟಲ್ಲಿ ಕೊಟ್ಟರೆ ಅದು ರಿಯಂಬರ್ಸ್ ಆಗುತ್ತೆ ಅದೆಲ್ಲ ಇದೆ ಬೆನಿಫಿಟ್ಸ್ ಎಲ್ಲ. ಸೊ ಯೂಶ್ವಲಿ ದುಬೈಯಲ್ಲಿ ಗೋಲ್ಡು ಚೆನ್ನಾಗಿ ಸಿಗುತ್ತೆ ಅಂತಾರೆ, ಅಂದರೆ ಇಲ್ಲಿಗಿಂತ ಕಡಿಮೆ ರೇಟ್ಗೆ. ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅದ್ರ ಬಗ್ಗೆ ನನಗೆ ತುಂಬ ಐಡಿಯಾ ಇಲ್ಲ. ಸೊ ಹೇಗೆ ಕಾಣ್ತಿದೆ ಇದು? ಚೆನ್ನಾಗಿ ಕಾಣ್ತಿದೆಯಾ? ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಬಳೆ ಎಲ್ಲ ತೊಗೊಂಡಿದ್ದೀನಿ, ನೋಡ್ಬೋದು. ಎಕ್ಸಾಕ್ಟ್ ಮ್ಯಾಚಿಂಗ್ ಇಲ್ಲ, ಪರ್ಪಲ್ ತೊಗೊಬೇಕಿತ್ತು. ಅದನ್ನು ನಾನು ಹೇಳಿದ್ನಲ್ಲ, ತೊಗೊಳಕ್ಕೆ ಟೈಮೇ ಇಲ್ಲ ನನಗೆ. ನನ್ನೆಲ್ಲ ವರ್ಕೆಲ್ಲ ಇತ್ತಲ್ಲ. ಸೊ ಅದಕ್ಕೆ ಇದೇ ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ಬ್ಲೂನೇ ಆ್ಯಕ್ಚುಲಿ ತೊಗೋಬೇಕಿತ್ತು, ಚೆನ್ನಾಗಿ ಕಾಣ್ತಿತ್ತು. ಸೊ ಏನೇನು ಲುಕ್ಕು ಒಳ್ಳೆ ಹೆಂಗೆ ಕಾಣ್ತಿದೆ. ಸಿಂಪಲಾಗಿ ಸರ ಹಾಕ್ಕೊಂಡಿದ್ದೀನಿ. ಸೊ ಹೊರಡೋಣ. ನಮ್ಮ ಮನೆಗೆ ಹೊರಡಬೇಕು, ಬಾಗ್ನ ಕೊಡಬೇಕು. ಸೊ ಇಯರ್ ಒಂದು ಸತಿ ಕೊಟ್ಟರೆ ನಂದು ಆಲ್ಮೋಸ್ಟ್ ಮುಗೀತು. ಸೊ ನೋಡೋಣ ಹೀಗಿದೆ. ಮಾಮಿ ಇಲ್ಲಿ ತುಜು ಮಾಮಿ
ಹೋಗೋಣ ಹೊರಡ್ರ ಬಾ ಮಗ್ನೆ. ಬನ್ನಿ ಮತ್ತೆ ಬನ್ನಿ ಬೇಗ. ಏನು ಕಲಕಾಯಿ ಬೇಕು ಅಂತ ಹೇಳ್ಬಿಡು. ಏನ್ ಬೇಕು ನಿಂಗೆ? ಬಾಮಿ ಹೋಗೋಣ. ಇನ್ನು ಕಲಕಾಯಿ ಬೇಕು ಕಲಕಾಯಿ. ಹಾಕೊಂಡ್ಗೆ ಇಲ್ಲಿ ತೋಜು ಕರೀರಿ ಕರೀರಿ ನೋಡಿ ಮಾಡಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಕಬ್ಬ ನೆಡ್ತಾ ಇದ್ದೇವೆ. ಯಾವ ಕಡೆ ಕೂರ್ಸೋದು? ಈ ಕಡೆನೇನಾ? ಹೇಳಿ ಸರ್. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೆಕೆಂಡ್ ಟೈಮ್ ಎಲ್ಲ ಬನ್ನಿ ಪಕ್ಕಕ್ಕೆ ಬನ್ನಿ ಸರ್. ಬನ್ನಿ. 2ನೇ ವರ್ಷದ ಗಣೇಶೋತ್ಸವನ ಆಚರಿಸ್ತಾ ಇದೀವಿ. ಹೆಂಗಿದೆ ಗೊತ್ತಾಯ್ತು ಸ್ಕೂಲಲ್ಲಿ ಇದೆಲ್ಲ ವೀಕ್ ನೀವು ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಹಿಡಿದ್ಬಿಟ್ರೆ. ಇದು 2ನೇ ಸತಿ ಗಣಪತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಪ್ರತಿ ಮೆಂಬರ್ಸು ಬರಬೇಕು. ಸೊ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಗಣೇಶನ ಕೂರಿಸ್ತೀವಿ. 27ನೇ ತಾರೀಕು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ವಿಸರ್ಜನೆ ಕಾರ್ಯಕ್ರಮ, ಪ್ರಸಾದ ವಿತರಣೆ ಎಲ್ಲನೂ ಇರುತ್ತೆ. ಸೊ ತಮಟೆ ಪ್ರತಿಯೊಂದೂ ಕೂಡ ಅರೇಂಜ್ ಮಾಡಿದ್ದೀವಿ. ಎಲ್ಲ ಬರಬೇಕು, ಎಂಜಾಯ್ ಮಾಡಬೇಕು. ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಂತಿ ನಿಮ್ಮ ಸ್ಪೆಕ್ಟ್ರಾ ಫಿಟ್ನೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಆಲ್, ಇದು ಕಂಟಿನ್ಯೂಷನ್ ಬ್ಲಾಗ್. ಬೆಳಿಗ್ಗೆ ಗೌರಿ ಗಣೇಶ ಹಬ್ಬದ್ದು ಆ್ಯಕ್ಚುಲಿ ನೆನೆ ಗೌರಿ ಹಬ್ಬ ಆಯಿತು, ಬಾಗ್ನ ಕೊಡೋದೆಲ್ಲ ನೋಡಿದ್ರಿ. ಸೊ ಈಗ ಗಣೇಶ ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಹೇಳ್ದಂಗೆ ನಾನು ಇವತ್ತು ಮನೆ ದೇವ್ರಿಗೆ ಹೋಗಬೇಕು, ಅಲ್ಲಿ ಗಣೇಶ ಕೂರಿಸಿರ್ತಾರೆ. ಸೊ ಕ್ವಿಕ್ಲಿ ರೆಡಿ ಆಗೋಣ, ಟೈಮ್ ಆಗಿದೆ. ಸೊ ಅಲ್ಲೋದ್ಮೇಲೆ ಹೇಗೆ ಗಣೇಶ ಕೂರಿಸಿರ್ತೀವಿ ಹೇಗೆ ಅದನ್ನೆಲ್ಲ ಬ್ಲಾಗಲ್ಲಿ ಬರುತ್ತೆ. ಸೊ ಪೂರ್ತಿ ವಿಡಿಯೋ ನಮ್ಮ ಮನೆ ದೇವರು, ಅದು ಹೊಸ್ದಾಗಿ ಚೆನ್ನಾಗಿ ದೇವಸ್ಥಾನ ರಿನೋವೇಟ್ ಆಗಿದೆ. ನಾನು ರಿನೋವೇಷನ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇದು ಹಾಗೇ ಮಾಡ್ದಂಗೆ ಆಗುತ್ತೆ. ಸೊ ನೀವು ದೇವಸ್ಥಾನ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಫುಲ್ ವಿಡಿಯೋ ನೋಡಿ. ಇದು ಸಿರಮು ಸ್ಟ್ರಿಕ್ಸ್ದು ತಲೆ ಸ್ನಾನ ಮಾಡಿದ್ದೀನಿ, ಹಾಕೊತಾ ಇದ್ದೀನಿ ಸ್ಟ್ರಿಕ್ ಸಿರಮು. ನೀವು ನನ್ನ ಎಲ್ಲ ವೀಡಿಯೋಸಲ್ಲಿ ಬರೀ ಸ್ಕಿನ್ದು ಇದು ಮಾಡೋದು ನೋಡಿದ್ರೆ ರೆಡಿ ಆಗೋದು, ಹೇರ್ಗೆ ರೆಡಿ ಆಗ್ತಿರಲಿಲ್ಲ, ಯಾಕೆಂದರೆ ಟೈಮ್ ಇರ್ತಿರಲಿಲ್ಲ, ಹಾಗೆ ಬಾಚಿಕೊಂಡಿರ್ತಿದ್ದೆ. ಸೊ ಇವತ್ತು ಒಂಚೂರು ಹೇರ್ ಕೇರ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ, ಸ್ವಲ್ಪ ಟೈಮ್ ಇದೆ. ಸೊ ಅದಕ್ಕೆ ಹೇರ್ಗೆ ಸೀರಮ್ ಹಾಕ್ಕೊಂಡ್ಬಿಟ್ಟು ಒಂಚೂರು ಕೂದಲು ಸೆಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮೇಕಪ್ ಏನು ಅಷ್ಟು ತೋರಿಸೋದಿಲ್ಲ, ಆ್ಯಸ್ ಯೂಶ್ವಲ್ ಮೇಕಪ್ ಹಾಕಲ್ಲ, ಸುಮ್ಮನೆ ಹಾಗೆ ರೆಡಿಯಾಗಿ ಲಿಪ್ಸ್ಟಿಕ್ಕು ಇದು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಕ್ವಿಕ್ಲಿ ಹೇರ್ ಸೆಟ್ ಮಾಡ್ಕೊಳ್ಳೋಣ. ಹೇರ್ಸ್ ಹಾಗೆ ಕಟ್ಕೊಂಡು ಹೋಗ್ಬಿಡ್ತಿದೆ ಪ್ರತಿ ಸತಿ, ಹೇರ್ನ ಏನೂ ಸೆಟ್ ಮಾಡ್ತಿರಲಿಲ್ಲ. ಸೊ ಇವತ್ತು ಒಂಚೂರು ಫಾರ್ ಎ ಚೇಂಜ್ ಹೇರ್ನ ನೀಟಾಗಿ ಸೆಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ.
ನೀವು ನೋಡ್ಬೋದು ಹೀಗೆ ಕೂದಲು ಸೆಟ್ ಮಾಡಿದ್ದೀನಿ. ಸ್ಟ್ರೈಟ್ನರ್ ಯೂಸ್ ಮಾಡಿಲ್ಲ, ಹಾಗೆ ಕೂದಲು ಸೆಟ್ ಮಾಡೋದು ಈ ಟೂಲ್ ಯೂಸ್ ಮಾಡಿದ್ದೀನಿ. ಇದು ಅಲೆಂಟ್ರೋಮನ್ದು. ಚೆನ್ನಾಗಿ ಸೆಟ್ ಆಗುತ್ತೆ. ಇದಕ್ಕೆ ನಾನು ನೇಮೇ ಮರ್ತೋಗಿದ್ದೀನಿ. ಡ್ರೈಯರ್ ಅನಿಸುತ್ತೆ, ಡ್ರೈಯರೇ ಹೇರ್ ಸೆಟ್ಟರ್ ಮತ್ತು ಡ್ರೈಯರು ಅಲೆಂಟ್ರೋಮನ್ ಬ್ರ್ಯಾಂಡು. ಇದು ನೋಡ್ಬೋದು ನೀವು ಆನ್ಲೈನಲ್ಲಿ ಈ ಥರ ನೋಡಿದರೆ ಪರ್ಚೇಸ್ ಮಾಡ್ಬೋದು. ನೀವು ನೋಡ್ಬೋದು ಹಿಂಗೆ ಫ್ರಿಝಿ ಆಗಿತ್ತು. ಒಂದು ಸ್ವಲ್ಪ ಸೀರಮ್ ಹಾಕ್ಬಿಟ್ಟು ಹೇಗೆ ಸೆಟ್ ಮಾಡಿದ್ದೀನಿ ಅಂತ ನೋಡ್ಬೋದು. ಈ ಸೀರೆ ಉಡ್ತಾ ಇದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನಮ್ಮ ಅಮ್ಮನ ಸೀರೆನೇ. ಆ್ಯಕ್ಚುಲಿ ಒಂದು 20 ವರ್ಷ ಹಳೆ ಸೀರೆ ಅನಿಸುತ್ತೆ ಮೋಸ್ಟ್ಲಿ. ಈ 20-25 ವರ್ಷನೇ ಆಗಿರ್ಬೋದು. ಕಲರ್ ತುಂಬ ಚೆನ್ನಾಗಿದೆಲ್ಲ. ಇದಕ್ಕೆ ಈ ಸೀರೆ ಉಡೋಣ ಅಂತ ಇದ್ದೀನಿ. ನಿಮ್ಗೆ ಹೇಳ್ದಂಗೆ ನಮ್ಮ ಅಮ್ಮನ ಹತ್ರ ಇದು ಇಟ್ಕೊಂಬಂದವ್ರ ಕಬೋರ್ಡಲ್ಲಿ. ಅದಕ್ಕೆ ಈ ಬ್ಲೌಸ್ನ ಪೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಬೇರೆ ಇದಕ್ಕೆ ಸೂಟ್ ಆಗುತ್ತೆ ಅಂತ ಈ ಬ್ಲೌಸ್ನ ಪೇರ್ ಮಾಡ್ತಿದ್ದೀನಿ. ನೋಡ್ಬೋದು ಇದಕ್ಕೆ ಈ ಥರ ಡಿಸೈನ್, ಇಂಟಿಗ್ರೇಟ್ ಡಿಸೈನ್ ಇದೆ. ಬ್ಯಾಕಲ್ಲಿ ಈ ಥರ ಡಿಸೈನ್ ಬಂದಿದೆ. ಸೊ ಇದನ್ನು ಪೇರ್ ಮಾಡಿ ಇದನ್ನು ಹೊಡ್ಕೊತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಾವು ಇದು ಅಲ್ಲಿ ಊರಲ್ಲಿರೋದಕ್ಕೂ ಪ್ಲ್ಯಾನ್ ಮಾಡೋದ್ರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು 4 ಡೇಸ್ ಅಲ್ಲಿ ಊರಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಜೊತೆಗೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ನೀವು ನೋಡ್ಬೋದು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವರೆಲ್ಲ ಆಲ್ರೆಡಿ ಪ್ರಸಾದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದರು. ನಾವು ಅವ್ರನ್ನ ಜಾಯ್ನ್ ಆದ್ವಿ. ನಾನು ಕೂಡ ದೇವಸ್ಥಾನ ರಿನೋವೇಟ್ ಆದಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀನಿ. ನೀವು ನೋಡ್ದಂಗೆ ಇದು ಫುಲ್ ದೇವಸ್ಥಾನ ಕಲ್ಲಲ್ಲೇ ಕಟ್ಟಿದ್ದಾರೆ, ಕಾವಿಂಗ್ ಎಲ್ಲ ಮಾಡಿ. ಸೊ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ವರ್ಕ್ ಇದೆ. ಕಾಂಪೌಂಡ್ ಎಲ್ಲ ದೊಡ್ಡದಾಗಿ ಹಾಕ್ತಾರೆ. ಸಮ್ ಸ್ಯಾಂಕ್ಷನ್ ಅಮೌಂಟ್ ರಿಲೀಸ್ ಆಗಿದೆ ಗೌರ್ಮೆಂಟಿಂದ, ಅದರಿಂದ ಇದೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲಿ ವಾತಾವರಣ. ಏನು ನಿಮ್ಮ ನಿಂತಿರ ಹಿಂದ್ಗಡೆ ಬಿಡ್ತಾರಲ್ಲ ನೆರಕಂದೆ ನನಗೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆನ್ ದಿ ವೇ ಹೋಗೋ ರೋಡಲ್ಲೇ ದೇವನೂರು ಮಠ ಅಂತ ಇದೆ. ಅಲ್ಲಿ ಸ್ಫಟಿಕಲಿಂಗ ಇದೆ, ಅದ್ರ ದರ್ಶನ ಮಾಡಿಕೊಂಡು ಮತ್ತು ಊಟನೂ ಅಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋಗಬೇಕಾದ್ರೆ ಸ್ಮಾಲ್ ಚೇಂಜು, ನಾನು ಮತ್ತು ಪಾಪು ಬಂದವ್ರ ಜೊತೆ ಆಟೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಫಾರ್ ಎ ಚೇಂಜ್ ಚೆನ್ನಾಗಿರುತ್ತೆ, ನನ್ನ ಪಾಪುಗೂ ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ನ ರಿಯಾಕ್ಷನ್ಸ್ ಹೇಗಿರುತ್ತೆ ನೋಡೋಣ ಅಂತ ಆ ಥರ ಹೋಗೋಣ ಅಂದ್ಕೊಂಡ್ವಿ ಮಠದವರೆಗೆ. ಅಲ್ಲಿಂದ ನಾವು ಊರಿಗೆ ಹೋಗ್ತೀವಿ, ಅವ್ರ ಊರಿಗೆ ಹೋಗ್ತಾರೆ. ಅದಕ್ಕೆ ಮಾತಾಡ್ತಾನೆ ಇರ್ತೀಯಾ? ಇದೇ ದೇವನೂರು ಮಠ. ಸ್ವಲ್ಪ ದೊಡ್ಡ ಮಠನೇ ಇದು. ನಾವು ಹೋದಾಗ ಮಧ್ಯಾಹ್ನದ ಮೇಲಾಗಿತ್ತು, ಮತ್ತು ಅವತ್ತು ಗಣೇಶ ಹಬ್ಬ ಇರೋದ್ರಿಂದ ಮಠ ಫುಲ್ಲು ಜನ ತುಂಬಿದ್ರು. ದರ್ಶನಕ್ಕೆ, ಲಿಂಗದ ದರ್ಶನಕ್ಕೆ ತುಂಬಾ ಕ್ಯೂ ಇತ್ತು. ಆದ್ರೂ ಹೇಗೋ ಮ್ಯಾನೇಜ್ ಮಾಡಿಕೊಂಡು ದರ್ಶನ ಮಾಡಿ ಮುಗಿಸ್ಕೊಂಡ್ವಿ. ಒಳಗಡೆ ಲಿಂಗದ ಗರ್ಭಗುಡಿಲಿ ಮೊಬೈಲ್ ರೆಸ್ಟ್ರಿಕ್ಷನ್ ಇರೋದ್ರಿಂದ ಫೋಟೋಸ್ ಎಲ್ಲ ತೆಗಿಯೋಂಗಿರಲಿಲ್ಲ. ಆದರೂ ನಾನು ಸ್ವಲ್ಪ ಹೇಗೋ ಮ್ಯಾನೇಜ್ ಮಾಡಿ ಆ ಲಿಂಗದ್ದು ಸ್ವಲ್ಪ ಕ್ಯಾಪ್ಚರ್ಸ್ ಮಾಡಿದ್ದೀನಿ. ಯಾಕೆಂದರೆ ಗುಂಡ್ಲುಪೇಟೆಯವ್ರಿಗೆ ಇದ್ರದ್ದು ಪರಿಚಯ ಇರುತ್ತೆ ಮಠದ್ದು ಎಲ್ಲ. ಆದರೆ ನನ್ನ ಫ್ಯಾಮಿಲಿ ವ್ಯೂವರ್ಸ್ಗೆ ಈ ಮಠದ್ದು ಪರಿಚಯ ಇಲ್ಲ. ಸೊ ಅವರು ನೋಡಿದಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನನ್ನನ್ನು ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿಂದ ನಾವು ಅಂಕಳ್ಳಿಗೆ ಹೋದ್ವಿ, ವಿನಯ್ ಅವ್ರ ದೊಡ್ಡಪ್ಪನ ಮನೆಗೆ. ಅಲ್ಲಿ ಅವರು ಗಣೇಶನ ಕೂರಿಸಿದ್ದು ಹಬ್ಬಕ್ಕೆ ಜಾಯ್ನ್ ಆದ್ವಿ ಅವ್ರ ಜೊತೆ. ಸೊ ನಾಳೆ ಇಲ್ಲಿ ಊರ ಹಬ್ಬ ಇದೆ, ಅದೆಲ್ಲ ವೀಡಿಯೋಸ್ಗಳು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next video. Bye bye.